ಹಾಯ್! ಇವತ್ತು ನಾನು ಹೆಲ್ತಿ ರೆಸಿಪಿ ಬಂದು ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ತೊಂಡೆಕಾಯಿ ಹಾಫ್ ಕಿಲೋ ತಗೊಂಡು ಅದು ಉದ್ದುದ್ದಕ್ಕೆ ಹಚ್ಕೊಂಡು ಸ್ವಲ್ಪ ಉಪ್ಪಾಕಿ 4-5 ಟೈಮ್ಸ್ ಅಷ್ಟು ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಅದು ನೊರೆ ಅಂಶ ಎಲ್ಲ ಹೋಗ್ಬೇಕದು ನಾವು ವಾಶ್ ಮಾಡ್ಕೊಳೋದು. ಬಾಣಲಿಯಲ್ಲಿ ಸಾಸಿವೆ, ಎಣ್ಣೆ, ಸಾಸಿವೆ, ಆನಿಯನ್ ಮತ್ತೆ ಒಣಗಿದ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಇಷ್ಟು ಹಾಕೊಂಡು ಹಿಂದೆನೆ ನಾವು ತೊಂಡೆಕಾಯಿ ಹಾಕೊಳ್ಳೋಣ. ಅದು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಕುಕ್ಕರಲ್ಲಿ ಏನು ಮಾಡ್ಕೊತಾ ಇಲ್ಲ, ಬಾಣಲಿಯಲ್ಲೇ ಮಾಡ್ಕೊತಾ ಇರೋದು. ಒಂದು 80% ಒಂದು ಲಿಡ್ ಕ್ಲೋಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗ್ತಾ ಇದ್ದಂಗೆ 80% ಆಗಿರತ್ತಲ್ವಾ, ಚಿಲ್ಲಿ ಪೌಡರು, ಅರಿಶಿನ, ಗರಂ ಮಸಾಲ ಪೌಡರು, ಸ್ವಲ್ಪ ಧನಿಯಾ ಪುಡಿ ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಇಷ್ಟು ಹಾಕೊಂಡ್ರೆ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಡೈಲಿ ಹೆಲ್ತಿ ರೆಸಿಪಿ ಮಾಡ್ತಾ ಇದ್ದೀನಿ. ಅಂದರೆ ಒಂದೊಂದು ಪಲ್ಯ, ಜ್ಯೂಸು, ವೆಜಿಟೇಬಲ್ ಜ್ಯೂಸು ಅದು ಆ ಥರ ಎಲ್ಲ ಮಾಡ್ತಾ ಇದ್ದೀನಿ. ನಾನು ಅಪ್ಲೋಡ್ ಮಾಡ್ತೀನಿ, ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ. ಒಂದೊಂದು ವಿಡಿಯೋಸು ಫುಲ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ.